शिवानी और आप देख रहे हैं बीजापुर एक्सप्रेस। चलते हैं खबरों की ओर। ವಿಜಯಪುರ ನಗರದಲ್ಲಿ ಇಂದು ಜಗದ್ಗುರು ರೇಣುಕಾಚಾರ್ಯ ನಾಟ್ಯ ಸಂಘ ಮೈಂದರ್ಗಿ, ತಾಲೂಕು ಅಕ್ಕಲಕೋಟ್, ಜಿಲ್ಲಾ ಸೋಲಾಪುರ. ಈ ಸಂಘ ಮಹಾರಾಷ್ಟ್ರದವರಿದ್ದರೂ ಕೂಡ ನಾವು ಕನ್ನಡ ಅಭಿಮಾನಿಗಳು. ಜಗದ್ಗುರು ರೇಣುಕಾಚಾರ್ಯ ನಾಟ್ಯ ಸಂಘ ಗಡಿಭಾಗದಲ್ಲಿ ಕನ್ನಡ ನಾಟಕ ಪ್ರದರ್ಶನ ಮಾಡುತ್ತಾ ಇವತ್ತು ಈ ವಿಜಯಪುರ ನಗರದಲ್ಲಿ ಮೊದಲನೇ ಸಲ ಬಂದಿದ್ದು, ನಾವೆಲ್ಲರೂ ಈ ಕಲಾವಿದರು ಕೂಡಿಕೊಂಡು ಒಳ್ಳೆಯ ನಾಟಕಗಳನ್ನು ಪ್ರದರ್ಶನ ಮಾಡಿ ತೋರಿಸ್ತಾ ಇದ್ದೇವೆ. ತಾವೆಲ್ಲರೂ ಇದಕ್ಕೆ ಸಹಕಾರ ಸಹಾಯ ಕೊಡಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಸಂಘ 1958ನೇ ಇಸ್ವಿಯಲ್ಲಿ ಸ್ಥಾಪನೆಯಾಗಿದೆ. ಅಂದಿನಿಂದ ಇಂದಿನವರೆಗೆ ಗಡಿಭಾಗದಲ್ಲಿ ಕನ್ನಡ ನಾಟಕ ಪ್ರದರ್ಶನ ಮಾಡುತ್ತಾ ಇವತ್ತು ವಿಜಯಪುರ ನಗರದಲ್ಲಿ ಮೊದಲನೇ ಸಲ ಬಂದು ನಾವು ನಾಟಕ ಪ್ರದರ್ಶನ ಮಾಡ್ತಾ ಇದ್ದೇವೆ. ಜಗದ್ಗುರು ರೇಣುಕಾಚಾರ್ಯ ನಾಟ್ಯ ಸಂಘದಲ್ಲಿ ಒಂದು 8 ಕಲಾವಿದರ ಕಂಪನಿ ವತಿಯಿಂದ ಲಗ್ನ ಮಾಡಿಕೊಟ್ಟಿದ್ದೇವೆ. ತಾವೆಲ್ಲರೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ಪತ್ರಕರ್ತರಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸಂಘ ಬದುಕಬೇಕಾದರೆ ಸರ್ಕಾರದವರು ಇದಕ್ಕೆ ಗಮನ ಕೊಡಬೇಕು. ಯಾಕಂದರೆ ಈ ಸಂಘದ ಪರಿಸ್ಥಿತಿಗಳು, ಕಲಾವಿದರ ಪರಿಸ್ಥಿತಿಗಳು ಬಹಳಷ್ಟು ತೊಂದರೆ ತಾಪತ್ರೆಯಲ್ಲಿದೆ. ಈ ಸರ್ಕಾರದವರು ವೃತ್ತಿ ರಂಗಭೂಮಿಯ ನಾಟಕ ಕಂಪನಿಗಳಿಗೆ ಗಮನ ಕೊಟ್ಟು ಇದಕ್ಕೆ ಜೀವಂತ ಉಳಿಸಬೇಕು ಅಂತ ನಾನು ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಲ್ಲಿಕಾರ್ಜುನ್ ಎಸ್ ಮಡ್ಡೆ ಮೈಂದರ್ಗಿ. ಮಲ್ಲಿಕಾರ್ಜುನ್ ಎಸ್ ಮಡ್ಡೆ ಮೈಂದರ್ಗಿ. ನಾಟಕ ಕಂಪನಿ ಮಾಲೀಕರು. ನನ್ನ ವಯಸ್ಸು ಈಗ 84. ಏನ್ರಿ ಈಗ 68 ವರ್ಷ ಚಾಲು ಅದ ನೋಡ್ರಿ ಸರ್. ಎಲ್ಲಾ ಕಡೆ ಹೋಗ್ತೇವ್ರಿ, ಜಾತ್ರೆ ಎಲ್ಲ ಕಡೆ ಮಾಡ್ತೇವ್ರಿ. ನಾಟಕಗಳಂತೂ ಎಲ್ಲಾ ಸಾಕಷ್ಟು ನಾಡ್ತೇವ್ರಿ. ಜಾತ್ರೆಗಳು ಮಾಡ್ಕೊಂಡು ಗುಲ್ಬರ್ಗ, ಬೀದರ್, ತಮಿಳ್ನಾಡದಾಗ ಮಾಡಿದೇವ್ರಿ. ಮಹಾರಾಷ್ಟ್ರದಾಗ ಕೊಪ್ಪಳ, ಶಿರ್ಸಿ, ಜಮಖಂಡಿ, ಈ ಕಡೆ ಬೀದರ್, ಹೈದರಾಬಾದ್ದಲ್ಲಿ. ನಾಟಕ ಕಂಪನಿಗಳು ಕಷ್ಟದ ಈಗ ನೋಡಾಕ್ ಬರ್ತಾ ಇಲ್ಲ, ಜನರು ಬರಲ್ರಿ. ಬರ್ತಾ ಇಲ್ಲ. ಮತ್ತೆ ಹೆಂಗ್ ನಾಟಕ ಕಂಪನಿ ಏನ್ ಮಾಡದ್ರಿ? ಇದೊಂದು ನಮ್ಮಲ್ಲಿ ಹಿರಿಯರಿದ್ರಿ, ಹಿರಿಯರ್ ಮಾಡಿ ಇಟ್ಟಿದ್ದೊಂದು ಸಂಘ್ರಿ. ಅವ್ರೆಲ್ಲ ಶಿವನ ಪಾದಕ್ಕೆ ಮುಟ್ಟಿದ ಬಳಕ ನನಗೊಂದು ಇಬ್ರು ಇದ್ದವ್ರು ಏನ್ ಹೇಳಿದ್ರು, ನೋಡ್ರಪ್ಪ ಈ ಜಗದ್ಗುರುಗಳ ಕಂಪನಿ ಹೆಸರು ಮುಳುಗಿಸ್ಬ್ಯಾಡ್ರಿ, ಅದನ್ನು ಉಳಿಸ್ಕೊಂಡು ಹೋರಿ ಅಂತ ಹೇಳಿದಕ್ಕೆ ನಾವು ಇದರ್ಲಿಂದ ಒಂದು 10 ರೂಪಾಯಿ ಇದು ನಮ್ಮ ಮೊಮ್ಮಕ್ಕಳ ಕೈಯಾಗ ಸತ್ನಕ್ಕೆ ನಾವು ಕೊಡೋದಿಲ್ಲ. ಆದ್ರೆ ಮನಿದೆ ತಂದು ಹಾಕದ್ ನಡೆದ ನೋಡ್ರಿ. ಅವ್ರ ಮಗ ಬ್ಯಾಡ ಈಗ ಒಂದ್ ಶೋ ನಡಿಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ? ಏನ್ರಿ ಒಂದ್ ಶೋ ನಡಿಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ? 25,000 ರೂಪಾಯಿ ಬೇಕು. 25-30 ಸಾವಿರ ರೂಪಾಯಿ ಬೇಕ್ರಿ. ದಿವಸ 30,000 ರೂಪಾಯಿ ಬೇಕು. ಕಲೆಕ್ಷನ್ ಆಗುದಿಲ್ರಿ. ಈಗ ಮೈ ಮೇಲೆ ಬರ್ತದ. ಸರ್ಕಾರದವ್ರು ಒಂದ್ ಸ್ವಲ್ಪ ಅನುದಾನ ಕೊಡ್ತಾರ್ರಿ. ಆ ಅನುದಾನ ಬರೋದ್ರಾಗ ಒಂದು 8-9 ಅವ್ರ ಅನುದಾನ ಕೊಡೋದ್ರಾಗ ಒಂದು 15 ಲಕ್ಷ ರೂಪಾಯಿ ಸಾಲ ಆಗಿರ್ತದ್ರಿ. ಇನ್ನು ಬಂದ್ ಮಾಡಬಾರ್ದು ಅಂತ ಹೇಳ್ಕೊಂತ ಎಲ್ಲಾ ಕಂಪನಿ, ನಮ್ಮ ಒಂದೇ ಕಂಪನಿದಲ್ಲಿ ಎಲ್ಲಾ 27 ಕಂಪನಿ ಕರ್ನಾಟಕದಲ್ಲಿ ಏನವ ಅವೆಲ್ಲಾ ಪರಿಸ್ಥಿತಿಗಳು ಇಲ್ಲಿಗೆ ರೇಣುಕಾಚಾರ್ಯ ನಾಟ್ಯ ಸಂಘ ಮೈಂದರ್ಗಿ, ಬಿಜಾಪುರ ಮಹಾನಗರದಲ್ಲಿ ವಜ್ರ ಹನುಮಾನ ಗೇಟ್ ಹತ್ತಿರ ಪ್ರತಿದಿನ 2 ಆಟಗಳು. ಮಧ್ಯಾಹ್ನ 3:15ಕ್ಕೆ, ಸಾಯಂಕಾಲ 6:15ಕ್ಕೆ. ಹಾಸ್ಯಮಯ ಕೌಟುಂಬಿಕ ನಗೆ ನಾಟಕ ಹೆಂಡತಿಗೆ ತಕ್ಕ ಗಂಡ. ಹೆಂಡತಿಗೆ ತಕ್ಕ ಗಂಡ ಈ ನಾಟಕದಲ್ಲಿ ರಾಹುಲ್ ತಾಳಿಕೋಟಿ, ಗಿರಿ ದಾವಣಗೆರೆ, ಮಾಂತೇಶ್ ಬ್ಯಾಡಗಿ, ನೇತ್ರಾ ಬಿಜಾಪುರ್, ನೀತಾ ಮೈಂದರ್ಗಿ ಇವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಪ್ರತಿಯೊಂದು ಮನೆತನದ ಹೆಣ್ಣು ಮಕ್ಕಳು ಕೌಟುಂಬಿಕ ನಾಟಕ ಇದೆ. ಪ್ರತಿಯೊಂದು ಕುಟುಂಬದವರು ನೋಡಲೇಬೇಕಾದಂತ ಒಂದು ಹಾಸ್ಯಮಯ ನಗೆ ನಾಟಕ ಹೆಂಡತಿಗೆ ತಕ್ಕ ಗಂಡ. ಹೆಂಡತಿಗೆ ತಕ್ಕ ಗಂಡ ಪ್ರತಿಯೊಬ್ಬರು ಅವಶ್ಯವಾಗಿ ನೋಡಲೇಬೇಕಾದಂತ ಒಂದು ಕೌಟುಂಬಿಕ ನಾಟಕ, ಕುಟುಂಬ ಸಹಿತ ನೋಡುವಂತಹ ನಾಟಕ ಹೆಂಡತಿಗೆ ತಕ್ಕ ಗಂಡ. ಜಗದ್ಗುರು ರೇಣುಕಾಚಾರ್ಯ ನಾಟ್ಯ ಸಂಘ ಮೈಂದರ್ಗಿ ಕಂಪನಿಯವರಿಂದ. ಈ ಶ್ರೀ
1008 ಜಗದ್ಗುರು ರೇಣುಕಾಚಾರ್ಯ ನಾಟ್ಯ ಸಂಘ ಮಹೇಂದ್ರಗಿ ಈ ಕಂಪನಿಯಲ್ಲಿ ನಾನು 80ನೇ ಇಸ್ವಿಯಿಂದ ಬಂದೇನ್ರಿ. 80ನೇ ನನ್ನ ಮದ್ವಿ ಮಾಡಿದವ್ರೆ ಇದೇ ಮಾಲಕರದಾರ. ನಮ್ಮ ಮಕ್ಕಳು ಮದ್ವಿ ಎಲ್ಲ ಆದದ್ದು. ಈಗ ನಾ ಅಲ್ಲಿ ಮಹಾರಾಷ್ಟ್ರದಾಗ ಅದೀನಿ. ನಾ ಕರ್ನಾಟಕ ಹೋದ್ರು ಹೋಗಿ ಮಹಾರಾಷ್ಟ್ರದಾಗ ಇದೀವಿ. ಈಗ 80 ಇಸ್ವಿಗೆ ಇವ್ರ ಕಂಪನಿ ಹೋಗಿನಿ. ಈಗ ನಮ್ಮ ಮಗ ಎಲ್ಲ ದೊಡ್ಡವರಾಗಿ ನೌಕರಿ ಮಾಡ್ಲಾಕತ್ತಾರ. ಇವ್ರ ಪುಣ್ಯದಿಂದ ನಾವು ಒಂದು ಒಳ್ಳೇದಾಗೈತಿ. ಅಲ್ಲೇ ಅವರಲ್ಲಿ ದುಡ್ಕೊತ ಬಂದೇನ್ರಿ. ನಾ 80ನೇ ಇಸ್ವಿಯಿಂದ ಅದೀನ್ರಿ ಅವ್ರ ಕಂಪನ್ಯಾಗ. 60 ರೂಪಾಯಿ ಪಗಾರದಿಂದ ಹೋಗೇನ್ರಿ ಇವ್ರ ಕಂಪನ್ಯಾಗ. ಮೊದಲು ತಿಂಗಳಿಗೆ 60 ರೂಪಾಯಿ. ಈಗೆಲ್ಲ ದಿವಸ 1500 2,000 ರೂಪಾಯಿ ಪೇಮೆಂಟ್ ಅದಾವ್ರಿ. ಆದ್ರೂ ಒಂದು ಈಗ ಇದು ಕಂಪನಿ ನಡೆಸಬೇಕಂತೇಳಿ ಈಗ ಬಿಜಾಪುರ ಮಾಡೋಣ್ರಿ ಮಾಲಕರು ಒಟ್ಟ ಮಾಡಿಲ್ಲ ನೀವು ಅಂತೇಳಿ ಇಲ್ಲಿ ಬಂದು ಮಾಡಿವಿ ಕ್ಯಾಂಪ್. ಈಗೆಲ್ಲ ಒಂದು ಕಲಾಭಿಮಾನಿಗಳು ಎಲ್ಲ ಪ್ರೋತ್ಸಾಹ ಮಾಡಿ ಈ ಕಂಪನಿಯನ್ನು ಉಳಿಸಿ ಬೆಳೆಸ್ಬೇಕಂತೇಳಿ ಎಲ್ಲರೂ ಒಂದು ಕುಟುಂಬ ಸಮೇತವಾಗಿ ನೋಡುವಂತ ನಾಟಕ ಐತಿ. ಹೆಂಡತಿಗೆ ತಕ್ಕ ಗಂಡ ಅಂತೇಳಿ ಪ್ರತಿಯೊಬ್ಬರು ಆಗಮಿಸಿ ಈ ಒಂದು ಸಂಘಕ್ಕೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ಬೇಕಂತ ನಾನು ತಮ್ಮಲ್ಲಿ ಎಲ್ಲ ಕೈ ಮುಗಿದು ಕೇಳ್ಕೊತೀನಿ. ತಮ್ಮೆಲ್ಲರಿಗೆ ಕೇಳಿಕೊಳ್ಳೋದಿಷ್ಟೇ, ಈಗ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ನನ್ನ ಹೆಸರು ಸಂಗಮೇಶ್ ಕೊಟ್ರೈ ಸ್ವಾಮಿ ಬ್ಯಾಡಗಿ, ಹಿರೇಮಠ. ನಮ್ದು ಸ್ವಾಮಿಗಳ ಪೈಕಿ ನಾವು. ನಮ್ಮ ತಂದೆಯವರು ನಾಟಕ ಕಂಪನಿ ಜೀವನದಲ್ಲಿ ಅವರು 35-40 ವರ್ಷ ದುಡ್ದು ಅವಾಗಿನ ಆರ್ಥಿಕ ಪರಿಸ್ಥಿತಿಗೆ ಅವಾಗಿದ್ದ ಎಲ್ಲ ಬರೋಬ್ಬರಿ ಇತ್ರಿ. ಈಗಿನ ಆರ್ಥಿಕ ಪರಿಸ್ಥಿತಿ ಸಮಯದಲ್ಲಿ ನಾಟಕ ಕಂಪನಿಗಳ ನಡೆಯೋದೇ ತುಂಬಾ ಕಷ್ಟ. ಅನ್ನೋಕೇನು ಕಲಾವಿದರ ಸಂಖ್ಯೆನೂ ಕಡಿಮೆ. ಇನ್ನು ಹೊರಗಿನ ಕಲಾವಿದರು ಯಾರ ಹುಟ್ಟಾಕಿ ಕಲಾವಿದರು ಕರ್ಕೊಂಡು ಬಂದು ನಾವು ನಡೆಸ್ಕೋಬೇಕು, ನಾವು ಮಾಡಬೇಕು ಅಂತಂದ್ರೆ ಅವರು ನಿಂದಿರ್ತಾರೋ ನಿಂದ್ರಂಗಿಲ್ಲ. ಒಂದೊಂದು ಸಮಸ್ಯೆಗೆ ಅವರು ಬಿಟ್ಟುಕೊಟ್ಟು ಹೋಗುವಂತ ಪರಿಸ್ಥಿತಿ. ಏನೇ ಏಳಿಗೆ ಆಗ್ಲಿ ಏನಾರ ಆಗ್ಲಿ ಹೆಂಗಾರ ಆಗ್ಲಿ ಒಂದು ಸಂಸ್ಥೆ ನಾವು ನಡೆಸಬೇಕು ಅಂತೇಳಿ ನಮ್ಮ ಬಡ್ಡಿ ಮಾಲಕರು ಈಗ ಅವರು ಹೊಸದಾಗಿ ಈಗಿನ ಬಿಜಾಪುರಕ್ಕೆ ಬಂದು ಇದೇ ಫಸ್ಟ್ ಟೈಮ್ ಅವ್ರು ಬಂದಿದ್ದು. ಒಳ್ಳೆ ರೀತಿಯಿಂದ ಚಲೋ ಸ್ವಲ್ಪ ಜನರಿಗೆ ಇದಾಗಿ ಅವ್ರಿಗೂ ಒಳ್ಳೇದಾಗ್ಲಿ. ಕಲಾವಿದರು 4 ಮಂದಿ ಕಲಾವಿದರನ್ನ ಹಿಡ್ಕೊಂಡು ಅವರು ಮಾಡಕ ನಮ್ಗೆ ಎಲ್ಲರಿಗೂ ಒಂದು ಅನ್ನ ಹಾಕಾಕತ್ತಾರ. ಅವ್ರ ವತಿಯಿಂದ ಒಂದು 4 ಮಂದಿ ಕಲಾವಿದರು ಬದುಕಾಕತ್ತೀವಿ. ಎಲ್ಲೋ ಉಳಿದ ಕಂಪನಿಗಳ ಬೆಳವಣಿಗೆ ಅಷ್ಟು ಉಳ್ಕೊಂಡವ್ರಿ. ಈಗ 30-40 ಕಂಪನಿ ಇದ್ದಂತ ನಮ್ಮ ಕರ್ನಾಟಕ ಸಂಸ್ಥೆಯಲ್ಲಿ ಉಳಿದಿದ್ವಿ ಎಷ್ಟು ಉಳಿದವಪ್ಪ ಅಂತಂತಂದ್ರೆ ಅಮ್ಮಮ್ಮ ಅಂದ್ರೆ ಈಗ ಬೆರಳೆಣಿಕೆ. ಏನೋ ಅಲ್ಲೊಂದಿಲ್ಲ ಒಂದೊಂದು 7-8 ಕಂಪನಿ ಬೇಡ, ಒಂದು 10 ಕಂಪನಿಗಳು ಇರ್ಬೋದು. ಯಾರ್ಯಾರ ಆರ್ಥಿಕ ಪರಿಸ್ಥಿತಿ ಅಂತೂ ನಿಮ್ಗೆಲ್ಲ ಗೊತ್ತಿದ್ದ ವಿಚಾರನ ಐತಿ. ಈಗ ಸಮಸ್ಯೆ ಅನ್ನೋದೇನು, ಯಾವಾಗ ತಂದು ಹಾಕಿವಿ ಅವರು ನಿಂತು ಹೋದಂತ ಕಂಪ್ನಿ ಬಿಡಬಾರ್ದು. ನಾವು ಆ ಉದ್ದೇಶಕ್ಕೆ ಕಂಪ್ನಿ ನಾವು ನಡೆಸಲೇಬೇಕು. ಏನೇ ಬರ್ಲಿ, ಮನೆಯಿಂದ ಏನೋ ಪ್ರಾಬ್ಲಮ್ ಬಂದ್ರು ಸುತ್ತ ನಾ ಮನಿ ಪ್ರಾಬ್ಲಮ್ ತಲೆಗೆ ಇಟ್ಕೊಂಡಿಲ್ರಿ ಮಾಲಕರು. ಆಗ್ಲಿ 4 ಮಂದಿ ಕಲಾವಿದ್ರು ಬದುಕ್ತಾರಲ್ಲ, ಇದರಿಂದ ನಾನು ಮನಿಗೆ ಒಯ್ಯೋ ಅಂತದ್ ಏನೈತಿ, ಕಲಾವಿದ್ರಿಗರ ಆಗ್ಲಿ ಅನ್ನೋ ಉದ್ದೇಶದಿಂದ ನಮ್ಮ ಸಂಸ್ಥೆಗೆ ಎಲ್ಲಾರು ಅವ್ರನ್ನ ಕರೆಸ್ಕೊಂಡು ಇವ್ರನ್ನ ಕರೆಸ್ಕೊಂಡು ನಮಗೂ ಎಲ್ಲ ಒಂದು ಉನ್ನತ ಮಟ್ಟಕ್ಕೆ ತಂದು ಮಾಡಾಕತ್ತಾರ್ರಿ. ಚಾಲು ಮಾಡಾಕತ್ತೀವಿ ನಾಟಕನ. ಈಗಿನ ಆರ್ಥಿಕ ಪರಿಸ್ಥಿತಿ ಒಳಗೆ ನಾಟಕ ಕಂಪನಿ ನಡೆಯೋದು ತುಂಬಾ ಕಷ್ಟ. ಎಲ್ಲೇ ಹಾಕಿದ್ರು ಏನಾದ್ರೂ ಈಗ ಮೇಂಟೆನೆನ್ಸ್ 8,000 10,000 ರೂಪಾಯಿ ಆತಂದ್ರೆ ಮಾಲಕಾಗಿ ಮೇಂಟೆನೆನ್ಸ್ ಆಗಲ್ಲ. ಒಂದು ದಿನಕ್ಕೆ ಏನಿಲ್ಲಪ್ಪ ಅಂತಂತಂದ್ರು 25,000-30,000 ರೂಪಾಯಿ ದುಡ್ಡು ಬೇಕು ಒಂದು ದಿನಕ್ಕೆ. ಡೈಲಿ 8-10,000 ಆತಂತಂದ್ರೆ ಮಾಲಕಾಗ್ಲ ನುಕ್ಸಾನ ಅದು. ಆದ್ರೆ ಅವ್ರ ಕಷ್ಟ ಸುಖಗಳಿಗೆ ನಾವು ಸಮಭಾಗಿಯಾಗಿ ನಡ್ಕೋಬೇಕು, ನಮ್ಮ ಕಷ್ಟ ಸುಖಗಳಿಗೆ ಅವರು ಸಮಭಾಗಿಯಾಗಿ ನಡ್ಕೊಂಡಾರ. ಇದ್ರಲ್ಲಿ ಏನೇನು ಇಲ್ಲ ಅಂತ ಪ್ರಾಬ್ಲಮ್. ಆದ್ರೆ ಏನೋ ನಡ್ಸಾಕತ್ತಾರ. ದೇವರ ಇದರಿಂದ ನಡೀಲಿ, ನಮ್ಮಂತ 10 ಮಂದಿ ಕಲಾವಿದರು ಅವ್ರ ತಮ್ಮ ಸಂಘ ಸಂಸ್ಥೆಯಲ್ಲಿ ಬದುಕಿ ಬೆಳೀಲಿ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಸಂಗಮೇಶ್ ಬ್ಯಾಡಗಿ.